ಹಾಯ್ ನಮಸ್ತೆ ಸ್ನೇಹಿತರೆ, ಎಸ್ ಇನ್ಸ್ಟಿಟ್ಯೂಟ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಆಲ್ರೆಡಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಮಾಡಿದ್ವಿ. ಈಗ ಪಾರ್ಟ್ 4 ಗೆ ಹೋಗ್ತಿದ್ದೀವಿ. ಕ್ವಶನ್ ಪೇಪರ್ನ ಡಿವೈಡ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಇದರಲ್ಲಿ ಇವತ್ತಾಗಿರುವಂಥ ಎಕ್ಸಾಮ್ಸ್ ಅಲ್ಲಿ D1 ಸೀರೀಸ್ ನಾವು ಡಿಕೋಡ್ ಮಾಡ್ತಿರೋಂಥದ್ದು. ಸೊ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದನ್ನೆಲ್ಲ ಕೂಡ ನೋಡ್ತಾ ಹೋಗೋಣ. ಮತ್ತು ಇದು ಸಂಭವನೀಯ ಕೆ ಆನ್ಸರ್ ಅಷ್ಟೇ ಆಗಿರುತ್ತೆ. ಸೊ ಎಕ್ಸಾಕ್ಟ್ ಕೆ ಆನ್ಸರ್ ಅಂತ ಹೇಳ್ತಿಲ್ಲ, ಕೆ ಅವರು ಬಿಡುವಂಥದ್ದು ಫೈನಲ್ ಆಗಿ ಆಗಿರುತ್ತೆ. ಸೊ ಇಲ್ಲಿ ನೋಡ್ತಾ ಹೋಗೋಣ, ಕೆಳಗಿನವುಗಳಲ್ಲಿ ಸರಿಯಾದ ಜೋಡಣೆಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಒಂದ್ ಕಡೆ ಕವನ ಕೊಟ್ಟಿದ್ದಾರೆ, ಇನ್ನೊಂದ್ ಕಡೆಗೆ ಕವಿನ ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್. ಇಲ್ಲಿ ಕೊಟ್ಟಿರುವಂತದ್ದನ್ನ ನೋಡ್ತಾ ಹೋಗೋಣ. ಮೊದಲನೇದು ಒಂದೇ 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 ಕರ್ನಾಟಕ ಒಂದೇ. ಸೊ ಇದನ್ನ ಹೇಳಿರೋರು ಯಾರು? ಕುವೆಂಪು ಅವರು. ಹೌದಲ್ಲ, ಇದು ಕರೆಕ್ಟ್ ಆಗಿದೆ. ಹಾಗಿದ್ರೆ ಕುವೆಂಪು ಅವರು ಏನು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತವರು ಕರ್ನಾಟಕದಲ್ಲಿ ಮೊದಲಿಗರು. ಹಾಗಾಗಿ ಈ ಸ್ಟೇಟ್ ಇದು ನಿಮ್ ಕರೆಕ್ಟ್ ಆಗಿದೆ. ಸಂಕೇತಗಳು ನೋಡ್ತಾ ಹೋಗೋಣ. ಹೌದು, ಇದು ಕೂಡ ಕರೆಕ್ಟ್ ಆಗಿದೆ. ರಕ್ಷಿಸು ಕರ್ನಾಟಕ ದೇವಿ. ಸೊ ಇದು ಕೂಡ ರಕ್ಷಿಸು ಕರ್ನಾಟಕ ದೇವಿ ಅಂತ ಹೇಳಿದ್ದು ಶಾಂತ ಕವಿ ಅಂತ ಕರಿತಾ ಹೋಗ್ತೀವಿ. ಶಾಂತ ಕವಿ ಅಂತಂದ್ರೆ ಯಾರು? ಸರ್ಕಾರಿ ಬಾಲಾಚಾರ್ಯ. ಅವ್ರ ಸರ್ಕಾರಿ ಬಾಲಾಚಾರ್ಯ ಅವರನ್ನ ನಾವು ಶಾಂತ ಕವಿ ಅಂತ ಕರಿತಾ ಹೋಗ್ತೀವಿ. ಸೊ ಇವರನ್ನ ನಾವು ಕರ್ನಾಟಕ ನಾಟಕ ಪಿತಾಮಹ ಅಂತಾನು ಕೂಡ ಕರಿತಾ ಹೋಗ್ತೀವಿ. ಆಧುನಿಕ ಕರ್ನಾಟಕ ನಾಟಕದ ಪಿತಾಮಹ ಯಾರು ಅಂತಂದ್ರೆ ಶಾಂತ ಕವಿ ಅಥವಾ ಸರ್ಕಾರಿ ಬಾಲಾಚಾರ್ಯ ಅವರನ್ನ ನಾವು ಆಧುನಿಕ ಕರ್ನಾಟಕದ ನಾಟಕದ ಪಿತಾಮಹ ಅಂತಾನು ಕೂಡ ಕರಿತಾ ಹೋಗ್ತೀವಿ. ವೆರಿ ಇಂಪಾರ್ಟೆಂಟ್. ಏರಿಸು ಹಾರಿಸು ಕನ್ನಡದ ಬಾವುಟ, ತೀನಂಶ್ರೀ ಅವರು ಬರೆದಿರುವಂತದ್ದು. ಇದು ಕೂಡ ಕರೆಕ್ಟ್ ಆಗಿದೆ. ಸೊ ಕರ್ನಾಟಕದ ಬಾವುಟದ ಮೇಲೆ ಬರೆದಿರುವಂತದ್ದು. ಇನ್ನೊಂತರ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಹುಯಿಲುಗೋಳ ನಾರಾಯಣರಾಯರು. ಸೊ ಇದು ಯೂನಿಫಿಕೇಶನ್ ಆಫ್ ಕರ್ನಾಟಕದ ಏಕೀಕರಣ ಸಮಯದಲ್ಲಿ ಬರೆದಿರುವಂತದ್ದು. ಹೀಗಾಗಿ 4 ಕೂಡ ಕರೆಂಟ್ ಆಗಿರುವಂತದ್ದು. ಹಾಗಾಗಿ ಆಪ್ಷನ್ ಎ ಇದರಲ್ಲಿ ಸರಿಯಾಗಿದೆ. ಸೊ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲೂ ಕೂಡ ಇದನ್ನು ಡೈರೆಕ್ಟ್ ಆಗಿ ಕೇಳಬಹುದು. ಇಲ್ಲಿ ಆಧುನಿಕ ಕರ್ನಾಟಕ ನಾಟಕ ಪಿತಾಮಹ ಯಾರು ಅಂತ ಕೂಡ ನೆಕ್ಸ್ಟ್ ಮುಂದಿನ ಎಕ್ಸಾಮ್ಸ್ ಅಲ್ಲಿ ಕೇಳಬಹುದು. ಅವ್ರು ಯಾವುದು? ಶಾಂತ ಕವಿ ಅಂತ ಕರೀತಿದಂತಹ ಸರ್ಕಾರಿ ಬಾಲಾಚಾರ್ಯ ಅವರು. ಸೊ ಕ್ಲಿಯರ್, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇನ್ನು ನೋಡಿ, ನೆಕ್ಸ್ಟ್ ಕೂಡ ನಿಮ್ಗೆ ಕೇಳಬಹುದು. ಹಾಗಾಗಿ ಆನ್ಸರ್ ಏನಾಗಿದೆ? ಹೇ ಆಗಿದೆ ಅದಕ್ಕೆ. ಸೊ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಕರ್ನಾಟಕದಲ್ಲಿ ನಡೆದ ಸಶಸ್ತ್ರ ಬಂಡಾಯಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಈ ಕಾಲಾನುಕ್ರಮದಲ್ಲಿ ಏನು ಕೊಟ್ಟಿದ್ದಾರೆ? ಫಸ್ಟ್ ಐಗೂರು ವೆಂಕಟಾದ್ರಿ ನಾಯಕನ ದಂಗೆ ಅಂತ ಕೊಟ್ಟಿದ್ದಾರೆ. ಸೊ ನಗರದ ಬೂದಿ ಬಸಪ್ಪನ ದಂಗೆ ಅಂತ ಕೊಟ್ಟಿದ್ದಾರೆ. ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮನ ದಂಗೆ ಅಂತ ಕೊಟ್ಟಿದ್ದಾರೆ. ಕೊಪ್ಪಳದ ವೀರಪ್ಪ ನಾಯಕನ ದಂಗೆ ಅಂತ ಕೊಟ್ಟಿದ್ದಾರೆ. ಫಸ್ಟ್ ನಮ್ಗೆ ಇಲ್ಲಿ ಇಯರ್ಗಳು ಗೊತ್ತಾಗಬೇಕು. ಆ ಇಯರ್ಗಳು ಗೊತ್ತಾದ್ರೆ ನಮಗೆ ಏನಾಗ್ತಾ ಬರುತ್ತೆ, ಆ ಇಯರ್ ಆ ಆರ್ಡರ್ ಪ್ರಕಾರ ಮಾಡ್ಕೊಳ್ತಾ ಹೋಗ್ಬೋದು. ಮೊದಲನೇದಾಗಿ ಬಂದಾಗ ಐಗೂರು ವೆಂಕಟಾದ್ರಿ ನಾಯಕನ ದಂಗೆ ಆಗಿದ್ದು ಯಾವಾಗ? 1800ರಿಂದ 1801ರಲ್ಲಿ ಅಂತ ನಾವು ನೋಡ್ತಾ ಹೋಗ್ಬೋದು. ನಗರ ಬೂದಿ ಬಸಪ್ಪ ದಂಗೆ ಆಗಿದ್ದು ಯಾವಾಗ ಅಂತ ನೋಡೋದಾದ್ರೆ ನೀವು, ಇದು 1830ರಿಂದ 31. ರಾಣಿ ಕಿತ್ತೂರು ರಾಣಿ ದಂಗೆ 1824. ಅದೇ ತರ ಕೊಪ್ಪಳ ವೀರಪ್ಪನ ದಂಗೆ ಆಗಿದ್ದು 1819ರಲ್ಲಿ. ಸೊ ಕ್ಲಿಯರ್. ಇದು ನೀವು ಕಾಲಾನುಕ್ರಮದಲ್ಲಿ ನೀವು ನೋಡೋದಾದ್ರೆ ಫಸ್ಟ್ ಯಾವ್ದು ಬರುತ್ತೆ, ಸೆಕೆಂಡ್ ಯಾವ್ದು ಬರುತ್ತೆ? ಫಸ್ಟ್ ಬರುತ್ತೆ ಯಾವ್ದು? ಇಲ್ಲಿ ಎ ಕರೆಕ್ಟ್ ಫಸ್ಟ್ ಬರ್ತಾ ಇದೆ. ಅದೇ ತರ ಡಿ ಬರ್ತಾ ಇದೆ, ಸಿ ಬರ್ತಾ ಇದೆ, ಮತ್ತೆ ಯಾವುದು? ಬಿ. ಎ ಡಿ ಸಿ ಬಿ ಅನ್ನೋದು ಯಾವ್ದು ಇಲ್ಲ ಆಗಿದ್ರೆ ಆಪ್ಷನ್ ಎ ಅನ್ನೋದು ಇಲ್ಲಿ ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ. ಸೊ ಕ್ಲಿಯರ್. ಇದಾದ್ಮೇಲೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಕರ್ನಾಟಿಕ್ ಯುದ್ಧಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಕಾರಣಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಸೊ ಕೆಳಗಿನ ಕಾಸಸ್, ಯಾವ ಕಾಸಸ್ಗಳು ಕರ್ನಾಟಿಕ್ ವಾರ್ಗೆ ಸಂಬಂಧಪಟ್ಟಿದೆ ಸ್ಟೇಟ್ಮೆಂಟ್ಗೆ ನಾವಿಲ್ಲಿ ಆನ್ಸರ್ ಅನ್ನ ಮಾಡಬೇಕು. ಮೊದಲನೇದು ಆಸ್ಟ್ರಿಯಾದ ಉತ್ತರಾಧಿಕಾರತ್ವದ ಯುದ್ಧ ಮೊದಲನೆಯ ಕರ್ನಾಟಿಕ್ ಯುದ್ಧಕ್ಕೆ ಒಂದು ಕಾರಣವಾಯಿತು. ಮೊದಲನೇ ಸ್ಟೇಟ್ಮೆಂಟ್ ಇಲ್ಲಿ ಕರೆಕ್ಟ್ ಆಗಿದೆ. ಆಸ್ಟ್ರಿಯಾದ ಉತ್ತರಾಧಿಕಾರಿತ್ವದ ಯುದ್ಧ ಮೊದಲನೆಯ ಕರ್ನಾಟಿಕ್ ಯುದ್ಧಕ್ಕೆ ಕಾರಣವಾಯಿತು. ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಹೈದರಾಬಾದಿನ ಸಿಂಹಾಸನಕ್ಕಾಗಿ ನಸೀರ್ ಜಂಗ್ ಮತ್ತು ಮುಜಾಫರ್ ಜಂಗ್ ನಡುವಿನ ಸಂಘರ್ಷ 2ನೇ ಕರ್ನಾಟಕ ಯುದ್ಧಕ್ಕೆ ಒಂದು ಕಾರಣವಾಯಿತು. ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗಿದೆ. ಮೂರನೇದು ಡೂಪ್ಲೆಯೋ ಅನುರುದ್ದೀನನ್ನು ಅಡಿಯಾರ್ ಕದನದಲ್ಲಿ ಸೋಲಿಸಿದ್ದು 2ನೇ ಕರ್ನಾಟಕ ಯುದ್ಧಕ್ಕೆ ಒಂದು ಕಾರಣವಾಯಿತು ಅಂತ ಕೊಟ್ಟಿದ್ದಾರೆ. ಇಲ್ಲ, ಈ ಮೂರನೇ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಯಾಕಂತಂದ್ರೆ ಇದು ಅಡಿಯಾರ್ ಕದನ ಏನಿದೆಯಲ್ಲ, ಇದು ಮೊದಲನೇ ಕರ್ನಾಟಿಕ್ ವಾರ್ಗೆ ಸಂಬಂಧಪಟ್ಟಿದ್ದು. ಹಾಗಾಗಿ ಇದು 2ನೇ ಕರ್ನಾಟಿಕ್ ವಾರ್ ಅಂತ ಕೊಟ್ಟಿದ್ದಾರೆ. ಇದು ತಪ್ಪಾಗುತ್ತೆ. ಹಾಗಾಗಿ ಇದನ್ನ ನಾವು ಎಲಿಮಿನೇಟ್ ಮಾಡಬಹುದು. ಇನ್ನಾಗಿದೆ ಸಪ್ತವಾರ್ಷಿಕ ಯುದ್ಧ, ಯುರೋಪಿನಲ್ಲಿ ನಡೆದಂತ ಸಪ್ತವಾರ್ಷಿಕ ಯುದ್ಧ 3ನೇ ಕರ್ನಾಟಕ ಯುದ್ಧಕ್ಕೆ ಒಂದು ಕಾರಣವಾಯಿತು. ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಹಾಗಾಗಿ ಎ, ಸಿ, ಬಿ ಮತ್ತು ಡಿ ಅನ್ನೋದು ಇಲ್ಲಿ ಕರೆಕ್ಟ್ ಆಗಿರ್ತಾ ಹೋಗುತ್ತೆ. ಸೊ ಹಾಗಿದ್ರೆ ಎ, ಬಿ, ಡಿ ಅನ್ನೋದು ಯಾವುದು? ಆಪ್ಷನ್ ಸಿ ಅನ್ನೋದಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಸೊ ಕ್ಲಿಯರ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಲ್ಲಿ ಬಾದಾಮಿಯಲ್ಲಿನ ಗುಹೆಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1ನೇ ಗುಹೆಯಲ್ಲಿ ಶೈವ ಗುಹೆ ಆಗಿದೆ. ಹೌದು, ಮೊದಲನೇದು ಶೈವ ಗುಹೆ ಆಗಿದೆ. ಇದರಲ್ಲಿ ನಟರಾಜನ ವಿಗ್ರಹವನ್ನು ನಾವಿಲ್ಲಿ ನೋಡ್ತೀವಿ. ಅದೇ ತರ 2ನೇ ಗುಹೆಯು ವೈಷ್ಣವ ದೇವಿ ಗುಹೆ ಆಗಿದೆ, ವೈಷ್ಣವರ ಗುಹೆ ಆಗಿದೆ. ಹೌದು, ಇದು ಕೂಡ ತ್ರಿವಿಕ್ರಮ ಮತ್ತೆ ವರಹ ಸ್ವಾಮಿ ಅವತಾರವನ್ನ, ವಿಷ್ಣುವಿನ ಅವತಾರವನ್ನ ಕೆತ್ತಿರೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಮೂರನೇ ಗುಹೆಯು ಶೈವ ಗುಹೆ ಆಗಿದೆ. ಇಲ್ಲ, ಇದು ಕೂಡ ಯಾವುದು? ವಿಷ್ಣುವಿನ ಲಾರ್ಡ್ ವಿಷ್ಣುವಿನ ವಿಗ್ರಹ ಇರುವಂತಹ ದೇವಾಲಯವಾಗಿದೆ. ಇದು ಆಕ್ಚುಲಿ ಗುಹೆ ಆಗಿದೆ. 4ನೇದು ಈ ಗುಹೆಯು ಜೈನ ಗುಹೆ ಆಗಿದೆ. ಹೌದು, ಜೈನ ಗುಹೆ ಆಗಿದೆ. ತೀರ್ಥಂಕರರನ್ನ ಇಲ್ಲಿ ಕೆತ್ತಿರೋದನ್ನ ನೋಡ್ತಾ ಹೋಗ್ತೀವಿ. ಹಾಗಾಗಿ ಇಲ್ಲಿ 1, 2, 3. ಸೊ ಅಂದ್ರೆ ಕೇವಲ 3 ಹೇಳಿಕೆಗಳು ಸರಿ ಅನ್ನೋದು ಇಲ್ಲಿ ಕರೆಕ್ಟ್ ಆಗಿರ್ತಾ ಹೋಗುತ್ತೆ. 3 ಸ್ಟೇಟ್ಮೆಂಟ್ ಕರೆಕ್ಟ್ ಅನ್ನೋದು ಕೇವಲ 3 ಹೇಳಿಕೆಗಳು ಸರಿ ಅನ್ನೋದು ಇಲ್ಲಿ ಕರೆಕ್ಟ್ ಆಗಿರ್ತಾ ಬರುತ್ತೆ. ವೆರಿ ಇಂಪಾರ್ಟೆಂಟ್ ಇದು.
ಇನ್ನು ಅದೇ ತರ ನಾವು ನೋಡೋದಾದ್ರೆ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಈ ಕೆಳಕಂಡ ಸ್ಮಾರಕಗಳಲ್ಲಿ ಎರಡನೇ ಇಬ್ರಾಹಿಂ ಆದಿಲ್ ಶಾನಿಂದ ಯಾವುದು ನಿರ್ಮಾಣವಾಗಿಲ್ಲ ಅಂತ ಕೇಳಿದೆ. ನೋಡಿ ವೆರಿ ಇಂಪಾರ್ಟೆಂಟ್, ಇಂಥದ್ದು ಬಂದು ಕೀವರ್ಡ್ಸ್ಗಳು ನೋಡ್ಕೋಬೇಕು, ಯಾವ್ಯಾವುದು ನಿರ್ಮಾಣವಾಗಿಲ್ಲ ಅಂತ. ಸೊ ಮೊದಲನೇದು ಇಬ್ರಾಹಿಂ ರೋಜಾ, ಸೊ ಹೌದು ಈ ವ್ಯಕ್ತಿಯನ್ನು ನಿರ್ಮಾಣ ಮಾಡಿರುವಂಥದ್ದು. ಎರಡನೇದು ಮೆಹತಾರ್ ಮಹಲ್, ಹೌದು ಇದೇ ವ್ಯಕ್ತಿ ನಿರ್ಮಾಣ ಮಾಡಿರೋದು. ನವರಸಪುರ ಈತನೇ. ವಿಜಯಪುರದ ಜಾಮಿ ಮಸೀದಿ ಈತನಲ್ಲ, ಇದು ಯಾವುದು ಆದಿಲ್ ಶಾ ಮೊದಲನೇವನು ಇದನ್ನು ನಿರ್ಮಾಣ ಮಾಡಲಿಕ್ಕೆ ಹೊರತಾನೆ. ಇದು ತಾಲಿಕೋಟ್ ಕದನ ಏನಾಗುತ್ತೆ 1576ರಲ್ಲಿ ಆ ವಿಕ್ಟರಿಗೋಸ್ಕರ ಇದನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಕ್ಲಿಯರ್. ಹಾಗಾಗಿ ಇಲ್ಲಿ ಯಾರು ಅಂತಂದ್ರೆ ಆಪ್ಷನ್ ಡಿ ಅನ್ನೋದು ಇಲ್ಲಿಗೆ ಸರಿಯಾಗಿರುವಂತ ಉತ್ತರವಾಗಿರುತ್ತೆ ಸ್ನೇಹಿತರೆ. ಅದೇ ತರ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಭಾರತದ ಪ್ರಾಚೀನ ಲಿಪಿಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇಲ್ಲಿ ಬ್ರಾಹ್ಮಿ ಲಿಪಿ ಏನಿದೆ ಇದನ್ನ ಎಡದಿಂದ ಬಲಕ್ಕೆ ಅಂತ ಕೊಟ್ಟಿದ್ದಾರೆ. ಸೊ ಬ್ರಾಹ್ಮಿ ಲಿಪಿಯನ್ನ ಎಡದಿಂದ ಬಲಕ್ಕೆ ಬರೆಯುತ್ತಿದ್ದರು, ಬರೆಯಲಾಗುತ್ತಿತ್ತು. ಸಿ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಎರಡನೇ ಸ್ಟೇಟ್ಮೆಂಟ್ ನೋಡಿದ್ರೆ ಕರೋಸ್ಟಿಯನ್ನು ಬಲದಿಂದ ಎಡಕ್ಕೆ ಬರೆಯಲಾಗುತ್ತಿತ್ತು. ಸೊ ರೈಟ್ ಟು ಲೆಫ್ಟ್ ಅಂತ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗಿದೆ. ಅರಮಿಕ್ ಅನ್ನು ಎಡದಿಂದ ಬಲಕ್ಕೆ ಬರೆಯಲಾಗುತ್ತಿತ್ತು. ಈ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ, ಯಾಕಂತಂದ್ರೆ ಇದು ಎಡದಿಂದ ಬಲಕ್ಕೆ ಅಲ್ಲ, ಸೊ ಇದು ಬಲದಿಂದ ಎಡಕ್ಕೆ, ರೈಟ್ ಇಂದ ಲೆಫ್ಟ್ ಗೆ ಬರುತ್ತಿದ್ದು. ಹಾಗಾಗಿ ಈ ಸ್ಟೇಟ್ಮೆಂಟ್ ಇದು ತಪ್ಪಾಗುತ್ತೆ. ಎ ಅಂಡ್ ಬಿ ಅನ್ನೋದಿಲ್ಲಿ ಕರೆಕ್ಟ್ ಆಗ್ತಾ ಹೋಗುತ್ತೆ. ಆಪ್ಷನ್ ಎ ಅನ್ನೋದಿಲ್ಲಿ ಸರಿಯಾಗಿರುವಂತಹ ಉತ್ತರವಾಗುತ್ತೆ ಸ್ನೇಹಿತರೆ. ಇನ್ನು ಅದೇ ತರ ಬಂದ್ರೆ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಬ್ರಿಟಿಷರ ವಿರುದ್ಧದ ಭಾರತೀಯ ಸೈನಿಕರ ದಂಗೆಗಳ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸುತ್ತಿದೆ. ಹೇಳಿಕೆ 1 1824ರಲ್ಲಿ ಬ್ಯಾರಕ್ಪುರದ 47ನೇ ತುಕಡಿಯ ಸೈನಿಕರು ಬ್ರಿಟಿಷರ ವಿರುದ್ಧ ದಂಗೆ ಎದ್ದರು. ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. 47ನೇ ತುಕಡಿಯ ಸೈನಿಕರು ಬ್ರಿಟಿಷರ ಮೊದಲನೇ ಆಂಗ್ಲೋ ಬರ್ಮಾ ಯುದ್ಧಕ್ಕಾಗಿ ಬರ್ಮಾಗೆ ಹೋಗಲು ಆದೇಶಿಸಿದರು. ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಹಾಗಾಗಿ ಎರಡು ಹೇಳಿಕೆಗಳು ಸರಿಯಾಗಿವೆ ಮತ್ತು ಒಂದು ಹೇಳಿಕೆಯನ್ನು ಎರಡು ಹೇಳಿಕೆ ವಿವರಿಸುತ್ತದೆ ಅನ್ನೋದು ಏನಿದೆ. ಬೋತ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್. ಮತ್ತೆ ಸ್ಟೇಟ್ಮೆಂಟ್ 2 ಅಂಡ್ ಸ್ಟೇಟ್ಮೆಂಟ್ 1 ಎರಡು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಅಂತ ಹೇಳ್ತಿದ್ದಾರೆ. ಇದು ಕೂಡ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಎ ಅನ್ನೋದಲ್ಲಿ ಕರೆಕ್ಟ್ ಆಗಿರುತ್ತೆ 37ಗೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಬಂಕಿಂ ಚಂದ್ರ ಚಟರ್ಜಿ ಅವರ ಐತಿಹಾಸಿಕ ಕಾದಂಬರಿಯಾದ ದೇವಿ ಚೌದುರಾಣಿಯಲ್ಲಿ ಚಿತ್ರಿತವಾಗಿರುವ ದೇವಿ ಚಾದುರಾಣಿಯು ಈ ಕೆಳಕಂಡ ಯಾವ ದಂಗೆಯ ನಾಯಕಿಯಾಗಿದ್ದರು ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದು ಆಗಿದ್ರೆ ಆಹೋಮ್ ದಂಗೆ ಅಂತ ಕೊಟ್ಟಿದ್ದಾರೆ, ಅವಂತವಾಡಿ ದಂಗೆ ಅಂತ ಕೊಟ್ಟಿದ್ದಾರೆ, ಪೈಕಾ ದಂಗೆ ಅಂತ ಕೊಟ್ಟಿದ್ದಾರೆ, ಫಕೀರ್ ಸನ್ಯಾಸಿ ದಂಗೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾಗಿರುವಂತಹ ಉತ್ತರ ಯಾವುದು? ಫಕೀರ್ ಸನ್ಯಾಸಿ ದಂಗೆ. ಇದು 18th ಸೆಂಚುರಿಯಲ್ಲಿ ಆಗುತ್ತೆ, 18ನೇ ಶತಮಾನದಲ್ಲಿ ಆಗುವಂಥದ್ದು. ವೆರಿ ಇಂಪಾರ್ಟೆಂಟ್. ಬೆಂಗಾಲಲ್ಲಿ ನಡೀತಿದೆ. ಎಲ್ಲಿ ನಡೀತಿದೆ? ಬೆಂಗಾಲಲ್ಲಿ ನಡೀತಿದೆ. ಸೊ ಬ್ರಿಟಿಷ್ ಇಂಡಿಯಾ ಟೈಮಲ್ಲಿ ಬ್ರಿಟಿಷರು ಹಾಕ್ಸಿದ ಟ್ಯಾಕ್ಸ್ ವಿರುದ್ಧ ನಡೆಯುವಂತಹ ಇದು ದಂಗೆ ಇದು. ಸೊ ಅದೇ ತರ ನೆಕ್ಸ್ಟ್ ನೋಡೋದಾದ್ರೆ ನಾವಿಲ್ಲಿ ಯಾವ ಪಲ್ಲವ ಅರಸನು ರಾಷ್ಟ್ರಕೂಟ ಅರಸ ಅಮೋಘ ವರ್ಷ ಮಗಳಾದ ಶಂಕಾಳನ್ನು ವಿವಾಹವಾದರು ಅಂತ ಕೊಟ್ಟಿದ್ದೇನೆ. 2ನೇ ನರಸಿಂಹವರ್ಮನ್, 2ನೇ ಪರಮೇಶ್ವರ ವರ್ಮನ್, 3ನೇ ನಂದಿವರ್ಮನ್, ಅಪರಾಜಿತ ವರ್ಮನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾಗಿರುವ ಆನ್ಸರ್ 3ನೇ ನಂದಿವರ್ಮನ್. ಸೊ 3ನೇ ನಂದಿವರ್ಮನ್ 9ನೇ ಸೆಂಚುರಿಯಲ್ಲಿ ಇದ್ದಂಥವನು. ಸೊ ಇದು ಸರಿಯಾಗಿರುವ ಉತ್ತರ 3ನೇ ಆಗಿರುತ್ತೆ. ಆಪ್ಷನ್ ಸಿ ಅನ್ನೋದಿದೆ ಸರಿಯಾಗಿರುವ ಉತ್ತರ ಆಗಿರುತ್ತೆ. ಒಂದ್ಸಲ ಕೆ ಅವರು ಕೆ ಆನ್ಸರ್ ಬಿಟ್ಟ ಮೇಲೆ ಇಲ್ಲಿ ಚೆಕ್ ಮಾಡ್ಕೋಬಹುದು. ಅದೇ ತರ ಪ್ರಾಚೀನ ಭಾರತದ ಕೆಳಕಂಡ ಕೃತಿಗಳಲ್ಲಿ ಪರಿಗಣಿಸಿ ಬುದ್ಧ ಚರಿತ್ರೆ, ಸೌಂದರಾನಂದ, ಮಾಧ್ಯಮಕ, ಮಹಾವಿಭಾಷಾ ಮತ್ತು ಸಾರಿಪುತ್ರ ಪ್ರಕರಣ ಇವೆಲ್ಲವನ್ನು ಕೂಡ ಬರೆದಿರುವಂತವ್ರು ಯಾರು? ಅಶ್ವಘೋಷ. ಇದರಲ್ಲಿ ಅಶ್ವಘೋಷ ಬರೆದಿರುವಂತಹ ಪುಸ್ತಕ ಯಾವುದು ಅಂತ ಇಲ್ಲಿ ಕೇಳಿದ್ದಾನೆ. ಯಾವ್ಯಾವ್ದಿಲ್ಲಿ? ಬುದ್ಧ ಚರಿತೆ ಆಗ್ಬೋದು, ಸೌಂದರಾನಂದ ಆಗ್ಬೋದು, ಅದು ಸಾರಿಪುತ್ರ ಪ್ರಕರಣ ಇವೆಲ್ಲವನ್ನು ಕೂಡ ಬರೆದಿರುವಂತದ್ದು ಅವರು ಅಶ್ವಘೋಷರವರು ರಚಿಸಿರುವಂತದ್ದು. ಹಾಗಾಗಿ ಎ, ಬಿ ಅಂಡ್ ಇ ಅನ್ನೋದು ಏನಿದೆ ಇದು ನಿಮಗೆ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಇನ್ನು ಅದೇ ತರ ಮಾಧ್ಯಮಕ ರಚನೆ ಮಾಡಿರೋದು ಯಾರು? ನಾಗಾರ್ಜುನ. ಸೊ ನಾಗಾರ್ಜುನ ಯಾರು? ಮಾಧ್ಯಮಕರ ರಚನೆ ಮಾಡಿದ್ದಾರೆ. ಅದೇ ತರ 4ನೇ ಬೌದ್ಧ ಸಮ್ಮೇಳನ ಇದೆ. 4ನೇ ಬೌದ್ಧ ಸಮ್ಮೇಳನ ಪರಿಷತ್ತಿನ ಟೈಮಲ್ಲಿ ಆಗಿರುವಂತದ್ದು ಯಾವುದು? ಮಹಾವಿಭಾಷಾ. ಸೊ ಈ ಟೈಮಲ್ಲಿ ಆಗಿದ್ದು. ಹಾಗಿದ್ರೆ ಅಶ್ವಘೋಷ ರಚನೆ ಮಾಡಿರೋದು ಯಾವುದು? ಬುದ್ಧ ಚರಿತ್ರೆ, ಸೌಂದರಾನಂದ ಮತ್ತು ಸಾರಿಪುತ್ರ ಪ್ರಕರಣ. ಸೊ ಕ್ಲಿಯರ್. ಅವ್ರ ಕೆ ಆನ್ಸರ್ ಬಿಟ್ಟ ಮೇಲೆ ಇದನ್ನು ಒಂದ್ಸಲ ನೀವು ಚೆಕ್ ಮಾಡ್ಕೋಬಹುದು. ಅದೇ ತರ ಇನ್ನು 41 ಕೂಡ ಒಂದು ಕ್ವಶನ್ಸ್ ಕೊಟ್ಟು ಜೈನ ಧರ್ಮ ದೇವರ ಅಸ್ತಿತ್ವವನ್ನು ಗುರುತಿಸಿಲ್ಲ. ಬಟ್ ಈ ಸ್ಟೇಟ್ಮೆಂಟ್ ಅನ್ನ ನಾವಿಲ್ಲಿ ವೆರಿಫಿಕೇಶನ್ ಮಾಡ್ಕೋಬೇಕಾಗುತ್ತೆ. ಜೈನ ಧರ್ಮದಲ್ಲಿ ಇನ್ನು ಕ್ರಿಯೇಟರ್ ಗಾಡ್ ಅನ್ನು ಅಂದ್ರೆ ವಿಷ್ಣು ನಮಗೆ ನಾವು ಬ್ರಹ್ಮ ಏನು ಹಿಂದೂ ಇದ್ರಲ್ಲಿ ಕರಿತಾ ಹೋಗ್ತೀವೋ ಏನು ನಮ್ಮ ದೇವರು ಕಳಿಸ್ತಾನೆ ಅಥವಾ ಸೃಷ್ಟಿ ಮಾಡ್ತಾನೆ ಅಂತ, ಅದನ್ನ ಆಕ್ಚುಲಿ ಅವ್ರು ನಂಬಲ್ಲ. ತೀರ್ಥಂಕರನ್ನ ಅವರು ದೇವರು ಅಂತ ನಂಬ್ತಾರೆ. ಸೊ ಈ ಸ್ಟೇಟ್ಮೆಂಟ್ ಎಷ್ಟು ಕರೆಕ್ಟ್ ಅಂತ ನಾವು ಇಲ್ಲಿ ಹೇಳಲಿಕ್ಕೆ ಆಗಲ್ಲ. ಸೊ ಕೆ ಬಿಟ್ ಮೇಲೆ ಇದು ನಾವು ನೋಡ್ಬೇಕಾಗತ್ತೆ. ಆ ಥರ ಜೈನ ಧರ್ಮ ಒಳ್ಳೆಯ ಜ್ಞಾನ, ನಂಬಿಕೆ ಮತ್ತು ಒಳ್ಳೆಯ ಕಾರ್ಯಗಳು, ತ್ರಿರತ್ನಗಳ ಬಗ್ಗೆ ಪರಿಗಣನೆ ಮಾಡುತ್ತೆ. ಹೌದು, ಇದು ಕರೆಕ್ಟ್ ಆಗಿದೆ. ಆ ಥರ ಜೈನ ಧರ್ಮ ಯುದ್ಧ ಮಾಡೋದು ನಿಷೇಧಿಸಿತು. ಹೌದು, ಯಾಕಂದ್ರೆ ಅಹಿಂಸೆಯನ್ನು ಪ್ರತಿಪಾದನೆಯನ್ನು ಮಾಡ್ತಿರ್ತಾರೆ. ಹಾಗಾಗಿ ನಾವಿಲ್ಲಿ ಸರ್ವೇ ಸಾಮಾನ್ಯವಾಗಿ ಇದಕ್ಕೆ ಯಾವುದು ಬಿ ಮತ್ತೆ ಸಿ ಅನ್ನೋದನ್ನ ನಾವಿಲ್ಲಿ ಕರೆಕ್ಟ್ ಆಗಿ ಆನ್ಸರ್ ಅಂತ ಕೋಡ್ ಮಾಡಬಹುದು. ಇನ್ನು ಜೈನ ಧರ್ಮ ವರ್ಣ ವ್ಯವಸ್ಥೆಯನ್ನು ಖಂಡಿಸಿತು. ಇದು ಕೂಡ ಪಾರ್ಷಿಯಲಿ ಕರೆಕ್ಟ್ ಆಗುತ್ತೆ. ಹಾಗಾಗಿ ನೀವು ಕೆ ಆನ್ಸರ್ ಇದನ್ನ ನೋಡ್ಕೋಬೇಕಾಗತ್ತೆ. ಇಲ್ಲಿ ಕೊಟ್ಟಿರೋ ಪ್ರಕಾರ ಬಿ ಅಂಡ್ ಸಿ ಕರೆಕ್ಟ್ ಆನ್ಸರ್ ಆಗೋ ಚಾನ್ಸಸ್ ಜಾಸ್ತಿ ಇದೆ.
42ನೇ ಕ್ವಶನ್ ಹೋಗುವ. ನೆಕ್ಸ್ಟ್, ಕ್ವಿಟ್ ಇಂಡಿಯಾ ಚಳವಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1942 ಆಗಸ್ಟ್ನಲ್ಲಿ ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯನ್ನು ಹೊರಡಿಸಿದರು. ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಆತರ ಈ ಚಳವಳಿಯ ಸಂದರ್ಭದಲ್ಲಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ಹೌದು, 1947ರಲ್ಲಿ. ಇನ್ನು ಕೂಡಲೇ ಎಚ್ಚೆತ್ತ ಬ್ರಿಟಿಷ್ ಸರ್ಕಾರ ಗಾಂಧೀಜಿಯವರನ್ನು ಹೊರತುಪಡಿಸಿ ಉಳಿದೆಲ್ಲ ನಾಯಕರನ್ನು ಬಂಧಿಸಿತು. ಇಲ್ಲ, ಈ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಗಾಂಧೀಜಿಯನ್ನು ಕೂಡ ಇಲ್ಲಿ ಬಂಧನಕ್ಕೆ ಒಳಪಡಿಸ್ತಾರೆ. ಅದೇ ತರ ಇಲ್ಲಿ ಸ್ಟೇಟ್ಮೆಂಟ್ ಇದು ರಾಂಗ್ ಆಗುತ್ತೆ. ಚೀನಾ ಅಧ್ಯಕ್ಷ ಚಿಯಾಂಗ್ ಕೈ ಶೇಕ್ ಅವರು ಈ ಚಳವಳಿಗೆ ನಿಲ್ಲಿಸಿ ಮಧ್ಯಪ್ರವೇಶಿಸಲು ರೋಸ್ವೆಲ್ಟ್ಗೆ ಪತ್ರ ಬರೆದರು. ಪಾರ್ಷಿಯಲ್ ಇದು ಕರೆಕ್ಟ್ ಆಗಿದೆ, ನಾವು ನೋಡ್ತಾ ಹೋಗ್ತೀವಿ. ಬಟ್ ಆದರೆ ಇಲ್ಲಿ ಎಷ್ಟು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ, 3 ಸ್ಟೇಟ್ಮೆಂಟ್ ಇಲ್ಲಿ ರಾಂಗ್ ಇರೋದ್ರಿಂದ ಅಂತಂದ್ರೆ ಇಲ್ಲಿ 3 ಸ್ಟೇಟ್ಮೆಂಟ್ ಕೇವಲ 3 ಹೇಳಿಕೆಗಳು ಸರಿಯಾಗಿದೆ ಅನ್ನೋದು ಇಲ್ಲಿ ನಮಗೆ ಕರೆಕ್ಟ್ ಆಗ್ತಾ ಬರುತ್ತೆ. ಇನ್ನು ಅದೇ ತರ ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಲ್ಲಿ ಸ್ಮೈಲ್ ನ ವಿಸ್ತರಿಸಿ ಅಂತ ಕೊಟ್ಟಿದ್ದಾರೆ. ಏನಿದು? ಸಪೋರ್ಟ್ ಫಾರ್ ಮಾರ್ಜಿನಲೈಸ್ಡ್ ಇಂಡಿವಿಜುವಲ್ ಫಾರ್ ಲೈವ್ಲಿಹುಡ್ ಅಂಡ್ ಎಂಟರ್ಪ್ರೈಸಸ್ ಅನ್ನೋದು ಫುಲ್ ಫಾರ್ಮ್ ಆಗಿರುತ್ತೆ. ಇದು ಕೂಡ ಡೈರೆಕ್ಟ್ ಆಗಿ ಬಂದಿರುವಂತದ್ದು ನಿಮಗೆ ಫುಲ್ ಅಬ್ಸರ್ವೇಷನ್ ಅಲ್ಲಿ. ಇದು 3 ಅನ್ನೋದು ಇಲ್ಲ ಕರೆಕ್ಟ್ ಆಗಿರುವಂತ ಆನ್ಸರ್ ಆಗಿರುತ್ತೆ. ಇದು ಹಾಗಿದ್ರೆ ಯಾರಿಗೆ ಸಂಬಂಧಪಟ್ಟಿದಂತಹ ಯೋಜನೆ ಇದು? ಇದು ಟ್ರಾನ್ಸ್ಜೆಂಡರ್ ಗೆ ಸಂಬಂಧಪಟ್ಟಂತಹ ಯೋಜನೆ ಇದು. ಇದು ಸೋಷಿಯಲ್ ಸೆಕ್ಯೂರಿಟಿ ಕೊಡೋಕ್ಕೋಸ್ಕರ, ಹೆಲ್ತ್ ಇನ್ಸೂರೆನ್ಸ್ ಗಳನ್ನು ಕೊಡ್ಲಿಕ್ಕೋಸ್ಕರ, ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಲಿಕ್ಕೋಸ್ಕರ ಟ್ರಾನ್ಸ್ಜೆಂಡರ್ ಅವರಿಗೆ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಇನ್ ಇಂಡಿಯಾ ಮಿನಿಸ್ಟ್ರಿ ಅವರು ಇದನ್ನ ಈ ಯೋಜನೆಯನ್ನ ಜಾರಿಗೆ ತಂದಿರ್ತಾರೆ. ದಯವಿಟ್ಟು ಇದನ್ನ ನೋಡ್ಕೋಬೇಕು. ಮತ್ತೆ ಮುಂದೆ ಎಕ್ಸಾಮ್ಗಳಲ್ಲೂ ಕೂಡ ಈ ರೀತಿ ಕ್ವಶನ್ಸ್ ಸಾಮಾನ್ಯವಾಗಿ ಬರುವ ಚಾನ್ಸಸ್ ಕೂಡ ಇರುತ್ತೆ. ಇನ್ನು 1961 ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 48(1) ಮತ್ತು 2ಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತ ಕೊಟ್ಟಿದ್ದಾರೆ. ಸೊ ಮೊದಲೇ ಸ್ಟೇಟ್ಮೆಂಟ್ ನೋಡೋಣ. ಕರ್ನಾಟಕ ಸರ್ಕಾರವು ಭೂ ನ್ಯಾಯಮಂಡಳಿಗಳನ್ನು ರಚಿಸಬಹುದು. ಹೌದು, ಪ್ರತಿ ತಾಲೂಕಲ್ಲೂ ಕೂಡ ಕರ್ನಾಟಕ ಲ್ಯಾಂಡ್ ಟ್ರಿಬ್ಯುನಲ್ಸ್ ಗಳನ್ನು ರಚನೆ ಮಾಡಬಹುದು. ಕರೆಕ್ಟ್ ಆಗಿದೆ. ಭೂ ನ್ಯಾಯಮಂಡಳಿಯು 10 ಜನ ಅಧಿಕಾರೇತರ ಸದಸ್ಯರನ್ನು ಒಳಗೊಂಡಿರಬೇಕು. ಇಲ್ಲ, 10 ಅಲ್ಲ, ಇದು 4 ಅನ್ನೋದು ನೆನಪಲ್ಲಿ ಇಟ್ಕೊಳ್ಳಿ. ಹಾಗಾಗಿ ಈ ಸ್ಟೇಟ್ಮೆಂಟ್ ಇಲ್ಲಿ ರಾಂಗ್ ಆಗುತ್ತೆ. ಅವ್ನು ಕೇಳಿರೋದನ್ನ ತಪ್ಪಾಗಿರೋದನ್ನ ಗುರುತನೆ ಮಾಡಿರೋಂತ ಅಂದಿರೋದ್ರಿಂದ ಸ್ಟೇಟ್ಮೆಂಟ್ 2 ಇಲ್ಲಿ ತಪ್ಪಾಗಿದೆ. ಆನ್ಸರ್ ಯಾವ್ದಾಗಿತ್ತು ಹಾಗೆ 2 ಆಗುತ್ತೆ. ಅದ್ರ ಒಬ್ಬರು SC ಮತ್ತು ST ಗೆ ಇದು ಕೂಡ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಒಂದು ಸರ್ಕಾರದಿಂದ ನೇಮಿಸಲ್ಪಟ್ಟ ಉಪ ವಿಭಾಗಾಧಿಕಾರಿ ಭೂ ನ್ಯಾಯಮಂಡಳಿ ಅಧ್ಯಕ್ಷರಾಗಿರುತ್ತಾರೆ. ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಒಂದು 45th ಹೋಗೋಣ. 45ನೇ ಕ್ವಶನ್. ಕರ್ನಾಟಕದಲ್ಲಿ ಮೊದಲ ಸಹಕಾರ ಸಂಘ ಆರಂಭವಾದ ಸ್ಥಳ ಯಾವುದು ಅಂತ ಕೊಟ್ಟಿದ್ದಾನೆ. ಯಾವುದು? ಕಣಗಿನಹಾಳ, ಕೋಡಿಹಾಳ, ಕಡಕೋಳ, ಕಣಕುಂಬಿ ಅಂತ ಕೊಟ್ಟಿದ್ರೆ ಸರಿಯಾಗಿರುವಂತ ಕಣಗಿನಹಾಳ. ಇದನ್ನ 1905ರಲ್ಲಿ ಗದಗ ಡಿಸ್ಟಿಕ್ ಅಲ್ಲಿ ಆಗುತ್ತೆ. ಇದು 1905 ಗದಗ ಡಿಸ್ಟಿಕ್ ಅಲ್ಲಿ. ಇದನ್ನ ಸಿದ್ದಣ್ಣಗೌಡ ಸಣ್ಣ ರಾಮಣ್ಣಗೌಡ ಪಾಟೀಲ್ ಅವರು ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಕರ್ನಾಟಕದ ಸಹಕಾರ ಸಂಘಗಳ ಪಿತಾಮಹ ಯಾರು ಅಂತ ಕರಿತಾ ಹೋಗ್ತೀವಿ ಅಂತ ಕೇಳಿದ್ರೆ ಅದು ಸಿದ್ದಣ್ಣಗೌಡ ಸಣ್ಣ ರಾಮಣ್ಣಗೌಡ ಪಾಟೀಲ್ ಅಂತ ಇಲ್ಲಿ ನಾವು ಕರಿಬಹುದು. ಸೊ ನೆಕ್ಸ್ಟ್ ಕ್ವಶನ್ಸ್ ಅದೇ ಇದೆ, ಎಕ್ಸಾಮ್ ಅಲ್ಲಿ ಕೂಡ ಕೇಳಿದ್ದಾನೆ. ಹಾಗಾಗಿ ಕರ್ನಾಟಕ ಸಹಕಾರ ಚಳವಳಿಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಹೇಳಿದ್ರೆ ಸಿದ್ದನಗೌಡ ಸಣ್ಣ ರಾಮಣ್ಣಗೌಡ ಪಾಟೀಲ್. ಸೊ ಇವಾಗ ತಾನೇ ಮಾತಾಡೋದು 2 ಕ್ವಶನ್ಸ್ಗಳು ಒಂದೇ ಏರಿಯಾದ ಮೇಲೆ ಬಂದಿದೆ. ಸೊ ಹಾಗಾಗಿ ಇಂಥ ಕ್ವಶನ್ಸ್ಗಳು ಸಾಮಾನ್ಯವಾಗಿ ಸ್ಪೆಸಿಫಿಕ್ ಟಾಪಿಕ್ ಏನಿತ್ತು ಇದ್ರ ಮೇಲೆ ಕೇಳಿರುವಂತದ್ದು. ಇನ್ನು ಬಹು ಆಯಾಮದ ಬಡತನ ಸೂಚ್ಯಂಕ ಜೀವನಮಟ್ಟ ಆಯಾಮ ಕೆಳಕಂಡ ಯಾವ ಬಡತನ ಸೂಚ್ಯಂಕವನ್ನು ಒಳಗೊಂಡಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವುದು? ಎಲೆಕ್ಟ್ರಿಸಿಟಿನ ಕೊಟ್ಟಿದ್ದಾರೆ, ಪಬ್ಲಿಕ್ ಎಕ್ಸ್ಪೆಂಡಿಚರ್ನ ಕೊಟ್ಟಿದ್ದಾರೆ, ವಸತಿ ಕೊಟ್ಟಿದ್ದಾರೆ ಮತ್ತು ನೈರ್ಮಲ್ಯವನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹಾಗಿದ್ರೆ ಯಾವುದು ಇದರಲ್ಲಿ ಬರಲ್ಲ ಅನ್ನೋದನ್ನ ನೋಡ್ಬೇಕು. ಅಂದ್ರೆ ಯಾವ್ದು ಈ ಸೂಚ್ಯಂಕದಲ್ಲಿ ಯಾವುದನ್ನ ಸೂಚಕವಾಗಿ ಯಾವುದನ್ನ ಬಳಸಲ್ಲ ಅಂತ ಹೇಳಿ ನಾವಿಲ್ಲಿ ಕೊಡ್ಬೇಕಾಗುತ್ತೆ. ಇಂಡೆಕ್ಸ್ ಅಲ್ಲಿ ಯಾವುದನ್ನ ಬಳಕೆ ಮಾಡಲ್ಲ ಅಂತ. ಇಲ್ಲಿ ಎಲೆಕ್ಟ್ರಿಸಿಟಿಯನ್ನ ಹೌದು, ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅಂತ ತಗೊಳ್ಳೋದಿಲ್ಲ, ಹೌಸಿಂಗ್ ಮತ್ತೆ ಸ್ಯಾನಿಟೇಷನ್ ಅಂತ ತಗೊಳ್ತಾ ಬರ್ತಾರೆ. ಹಾಗಾಗಿ ACD ಅನ್ನೋದು ಇಲ್ಲಿ ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗುತ್ತೆ. ಆಪ್ಷನ್ D ಅನ್ನೋದು ಕರೆಕ್ಟ್ ಆಗಿರುವಂತದ್ದು. ವೆರಿ ಇಂಪಾರ್ಟೆಂಟ್. ಈ ತರದ ಇಂಡೆಕ್ಸ್ ಮೇಲೆ ನಿಮಗೆ ಕರೆಂಟ್ ಅಫೇರ್ಸ್ ಅಲ್ಲಿ ಕೇಳ್ತಿದ್ರೆ ಸ್ಟಾಟಿಕಲ್ ಕೇಳಿದಾನೆ ಇದರಲ್ಲಿ. ಇದು ಸಾಮಾನ್ಯವಾಗಿ ಯಾರು ಇದನ್ನ ಕೊಡ್ತಾರೆ? UNDP. ಸೊ ಇದು ಈ ಒಂದು ಇಂಡೆಕ್ಸ್ ಅನ್ನು ಕೊಟ್ಟಿದ್ದು ಯಾರು ಅಂತ ಕೇಳಿದ್ರೆ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅವರು ಕೊಡ್ತಾರೆ. ಪ್ಲಸ್ ಇದ್ರ ಜೊತೆಗೆ ಯಾವುದು? OPHI ಅಂತಂದ್ರೆ ಆಕ್ಸ್ಫರ್ಡ್ ಪಾವರ್ಟಿ ಹ್ಯೂಮನ್ ಇಂಡೆಕ್ಸ್, ಹ್ಯೂಮನ್ ಡೆವಲಪ್ಮೆಂಟ್, ಆಕ್ಸ್ಫರ್ಡ್ ಪಾವರ್ಟಿ ಹ್ಯೂಮನ್ ಡೆವಲಪ್ಮೆಂಟ್ ಅವರು ಕೊಡುವಂಥದ್ದು. UNDP ಮತ್ತೆ OPHI ಅವರು ಇದನ್ನ ಎರಡೂ ಕೂಡ ಸೇರ್ಕೊಂಡು ನಿಮಗೆ ಯಾವುದನ್ನ ಕೊಡ್ತಾರೆ? ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಅನ್ನ ಕೊಡುವಂಥದ್ದು. ಸೊ ಕ್ಲಿಯರ್, ಇದು ವೆರಿ ಇಂಪಾರ್ಟೆಂಟ್. ಮುಂದಿನ ಎಕ್ಸಾಮ್ಸ್ಗಳಲ್ಲೂ ಕೂಡ ಇದನ್ನ ಕೇಳಬಹುದು. ಇಲ್ಲಿ ಸ್ಟ್ಯಾಂಡರ್ಡ್ ಆಫ್ ಲಿವಿಗೆ ಸಂಬಂಧಪಟ್ಟಂತೆ ಕುಕಿಂಗ್ ಫ್ಯೂಯಲ್ ಅನ್ನ, ಸಾನಿಟೇಷನ್ ಅನ್ನ, ಡ್ರಿಂಕಿಂಗ್ ವಾಟರ್ ಅನ್ನ, ಎಲೆಕ್ಟ್ರಿಸಿಟಿಯನ್ನ, ಹೌಸಿಂಗ್ ಅನ್ನೆಲ್ಲನೂ ಕೂಡ ಇಲ್ಲಿ ಕನ್ಸಿಡರ್ ಮಾಡಿ ಈ ಒಂದು ಇಂಡೆಕ್ಸ್ ಅನ್ನ ತಯಾರನ್ನ ಮಾಡುವಂಥದ್ದು. ಕ್ಲಿಯರ್. ನೆಕ್ಸ್ಟ್ ನೋಡೋದಾದ್ರೆ 48ನೇ ಕ್ವಶನ್ಸ್ ಆನ್ಸರ್ ನೋಡ್ತಾ ಹೋಗೋಣ. ಕೆಳಗಿನ ಯಾವ ವೆಚ್ಚ ಅಥವಾ ವೆಚ್ಚಗಳನ್ನು ರಾಜಸ್ವ ವೆಚ್ಚ ಎಂದು ಪರಿಗಣಿಸಲಾಗಿದೆ ಅಂತ ಕೊಟ್ಟಿದ್ದಾನೆ. ಸಾಮಾನ್ಯ ಆಡಳಿತ ವೆಚ್ಚಗಳು ಅಂತ ಕೊಟ್ಟಿದ್ದಾನೆ. ಎಕ್ಸ್ಪೆಂಡಿಚರ್ ಆಫ್ ಜನರಲ್ ಅಡ್ಮಿನಿಸ್ಟ್ರೇಷನ್ ಎಸ್ ಕರೆಕ್ಟ್ ಆಗಿದೆ. ರಕ್ಷಣಾ ಸಿಬ್ಬಂದಿ ವೆಚ್ಚಗಳು, ಸೊ ಪೆನ್ಷನ್ಸ್ ಕೊಡುವಂಥದ್ದು ಡಿಫೆನ್ಸ್ ಪರ್ಸನ್ಸ್ಗಳಿಗೆ ಕರೆಕ್ಟ್ ಆಗಿದೆ. ಬಡ್ಡಿ ಪಾವತಿ, ಇಂಟ್ರೆಸ್ಟ್ ಪೇಮೆಂಟ್ ಕೊಡುವಂಥದ್ದು ಯಾವುದಕ್ಕೆ? ರೆವಿನ್ಯೂ ಎಕ್ಸ್ಪೆಂಡಿಚರ್ ಇವೆಲ್ಲ ಬರುತ್ತೆ. ಯಾವ್ದು ರೆವಿನ್ಯೂ ಎಕ್ಸ್ಪೆಂಡಿಚರ್ ಬರುತ್ತೆ ಅಂತ. ಸೊ ಹಾಗಿದ್ರೆ ಯಾವ್ದು? ರಾಷ್ಟ್ರೀಯ ದರಗಳ ನಿರ್ಮಾಣ ಬರೋಲ್ಲ, ಯಾಕಂದ್ರೆ ಇದು ಕ್ಯಾಪಿಟಲ್
ಎಕ್ಸ್ಪೆಂಡಿಚರ್, ಇದು ಬಂಡವಾಳ ಎಕ್ಸ್ಪೆಂಡಿಚರ್ ಆಗಿರುತ್ತೆ, ವೆಚ್ಚವಾಗಿರುತ್ತೆ, ಇದು ಬರೋದಿಲ್ಲ. ಹಾಗಾಗಿ ABC ಅನ್ನೋದು ಇಲ್ಲಿ ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ 48ಗೆ. ಆಯ್ತರ 49 ನೋಡ್ತಾ ಹೋಗೋಣ. ಅನಪ್ರಸರಣವು ಅತಿ ಪ್ರಸರಣಕ್ಕಿಂತ ಹೆಚ್ಚಿನ ಹಾನಿಯನ್ನು ಉಂಟು ಮಾಡುತ್ತದೆ, ಏಕೆಂದರೆ ಇದರಿಂದ. ಸೊ ನಿಮಗೆ ನೋಡಿ, ಮೊದಲ ಸ್ಟೇಟ್ಮೆಂಟ್ ಕೂಡ ಹೂಡಿಕೆ ಮತ್ತು ಉತ್ಪಾದನೆ ಹೆಚ್ಚಳ ಉಂಟಾಗುತ್ತದೆ. ಇಲ್ಲ, ಹೂಡಿಕೆ ಮತ್ತು ಉತ್ಪಾದನೆ ಇಲ್ಲ. ಡಿಫ್ಲೇಷನ್ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಇನ್ಕ್ರೀಸ್ ಆಗೋದಿಲ್ಲ, ಹೂಡಿಕೆ ಯಾರು ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ, ಆ ಥರ ಉತ್ಪಾದನೆ ಕೂಡ ಹೆಚ್ಚಾಗೋದಿಲ್ಲ, ಪ್ರೈಸಸ್ ಕಡಿಮೆ ಆಗ್ತಿರುತ್ತೆ ಈ ಟೈಮಲ್ಲಿ. ಇನ್ನು ಉದ್ಯೋಗ ನಷ್ಟವಾಗುತ್ತದೆ. ಹೌದು, ಡಿಪ್ರೆಷನ್ ಟೈಮಲ್ಲಿ ನಿಮಗೆ ಜಾಬ್ ಆಪರ್ಚುನಿಟಿ ಎಲ್ಲ ಹೋಗ್ತಾ ಇರುತ್ತೆ. ಮತ್ತೆ ಕೂಲಿ ಮತ್ತು ಲಾಭಗಳ ಕುಸಿತ ಉಂಟಾಗುತ್ತದೆ. ಸೊ ಡಿಕ್ಲೈನಿಂಗ್ ವೇಜಸ್ ಅಂಡ್ ಪ್ರಾಫಿಟ್, ಹೌದು, ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗಿದೆ. ಸಮಗ್ರ ಪೂರೈಕೆಯಲ್ಲಿ ಕುಸಿತ ಉಂಟಾಗುತ್ತದೆ. ಫಾಲಿಂಗ್ ಅಗ್ರಿಗೇಟ್ ಸಪ್ಲೈಸ್ ಅಂತಂದ್ರೆ, ಸೊ ನಿಮಗೆ ಸಾಮಾನ್ಯವಾಗಿ ಇದರಿಂದ ಏನಾಗ್ತಾ ಬರುತ್ತೆ ಅಂತ ಹೇಳಿದ್ರೆ, ಯಾವುದು ಮೊದಲನೇ ಸ್ಟೇಟ್ಮೆಂಟ್ ಏನಿದೆ, ಹೂಡಿಕೆ ಮತ್ತು ಉತ್ಪಾದನೆಯಲ್ಲಿ ಹೆಚ್ಚಳ ಉಂಟಾಗುತ್ತದೆ ಅಂತ ಇದೆಲ್ಲ, ಈ ಸ್ಟೇಟ್ಮೆಂಟ್ ರಂಗ್ ಆಗ್ತಾ ಬರುತ್ತೆ. ಇಲ್ಲಿ ಸರಿಯಾಗಿರುತ್ತದೆ ಯಾವ್ಯಾವುದು ಅಂತಂದ್ರೆ ಎ ತಪ್ಪಾಗಿದೆ, ಬಿ ಸರಿ ಕರೆಕ್ಟ್ ಆಗಿದೆ, ಸಿ ಮತ್ತೆ ಡಿ ಅಂದ್ರೆ BCD ಅನ್ನೋದು ಇಲ್ಲಿ ಕರೆಕ್ಟ್ ಆಗಿರುವಂತದ್ದು. ಆಪ್ಷನ್ ಡಿ ಇಲ್ಲಿಗೆ ಸರಿಯಾಗಿರುವಂತಹ ಉತ್ತರವಾಗಿರುತ್ತೆ ಸ್ನೇಹಿತರೆ. 50 ಕ್ವಶನ್ಸ್ಗೆ ಹೋಗೋಣ. PM ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೆಪ್ಟೆಂಬರ್ 17, 2025 ವಿಶ್ವಕರ್ಮ ದಿನದಂದು ಈ ಯೋಜನೆಯನ್ನು ಆರಂಭಿಸಲಾಯಿತು. ನೋಡಿ, ಇದು ಆರಂಭ ಆಗಿರೋದು ಇದೇ ದಿನಾಂಕ, ಬಟ್ ಆದ್ರೆ ಈ ಇಯರ್ ಅಲ್ಲ, 2025 ಬದಲಾಗಿ 2023 ಈ ಒಂದು ಯೋಜನೆ ಜಾರಿಯಲ್ಲಿತ್ತು. ಹಾಗಾಗಿ ಮೊದಲನೇ ಸ್ಟೇಟ್ಮೆಂಟ್ ಏನಾಗುತ್ತೆ, ರಾಂಗ್ ಆಗುತ್ತೆ. ಇದು ಕರಕುಶಲಕಾರರ ಕೌಶಲ್ಯ ಅಭಿವೃದ್ಧಿಗೆ ಸಂಬಂಧಿಸಿದೆ. ಹೌದು, ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಇಲ್ಲಿ ಯಾವ ಮಿನಿಸ್ಟ್ರಿ ಯಾವುದು? ಸೊ ಮಿನಿಸ್ಟ್ರಿ ಆಫ್ MSME, MSDN, MF ಗಳು ಒಟ್ಟಾಗಿ ಯೋಜನೆಯನ್ನು ಜಾರಿಗೊಳಿಸುತ್ತೆ. ಹೌದು, ಈ ಸ್ಟೇಟ್ಮೆಂಟ್ ಇದು ಕರೆಕ್ಟ್ ಆಗಿದೆ. ಈ ಯೋಜನೆ ಆರ್ಥಿಕ ಒಟ್ಟು ವೆಚ್ಚ 23-20 ಹಣಕಾಸು ವರ್ಷದಿಂದ 27-22 ಹಣಕಾಸು ವರ್ಷದವರೆಗೆ 13,000 ಕೋಟಿಗಳಾಗಿರುತ್ತವೆ. ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗಿದೆ. ಹಾಗಾಗಿ ಅವ್ನು ಕೊಟ್ಟಿರೋದ್ರಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. 1, 2, 3 ಅಂದ್ರೆ 3 ಹೇಳಿಕೆಗಳು ಇಲ್ಲಿ ಸರಿ ಆಗ್ತಾ ಬರುತ್ತೆ. ಹಾಗೆ 50ನೇ ಕ್ವಶನ್ಸ್ಗೆ ಆಪ್ಷನ್ 2 ಅಂತ ಹೇಳೋದು. ಸೊ ಇಲ್ಲಿ 3 ಸ್ಟೇಟ್ಮೆಂಟ್ ಕರೆಕ್ಟ್ ಅನ್ನೋದು ಇಲ್ಲಿ ಸರಿಯಾಗಿರುತ್ತೆ ಸ್ನೇಹಿತರೆ. ಅದೇ ತರ ನೋಡ್ತಾ ಭಾರತ ಹಣಕಾಸಿನ ಜವಾಬ್ದಾರಿ ಮತ್ತು ಬಜೆಟ್ ನಿರ್ವಹಣೆ ಕಾಯ್ದೆಯು ಯಾವಾಗಿನಿಂದ ಕಾರ್ಯರೂಪಕ್ಕೆ ಬಂದಿದೆ? ಇದು ನಿಮಗೆ FRMB ಆಕ್ಟ್ 2003 ಆಗುತ್ತೆ. ಬಟ್ ಇಂಪ್ಲಿಮೆಂಟ್ ಆಗೋದು ಜುಲೈ 5, 2004, 2004 ಜುಲೈ 5 ಇಂಪ್ಲಿಮೆಂಟ್ ಆಗುತ್ತೆ. ಬಟ್ ಅದು ಇಂಡಿಯಾದಲ್ಲಿ ಪಾಸ್ ಆಗಿದ್ದು FRBM ಆಕ್ಟ್ 2003 ಆಗುತ್ತೆ. 2004 ಇದು ಇಂಪ್ಲಿಮೆಂಟ್ ಆಗುತ್ತೆ. ಹಾಗಾಗಿ ಮೊದಲೇ ಇದು ಆಪ್ಷನ್ ಎ ಅನ್ನೋದಲ್ಲಿ ಕರೆಕ್ಟ್ ಆಗಿರುತ್ತೆ ಸ್ನೇಹಿತರೆ. ಇನ್ನು ಅದೇ ತರ ನೆಕ್ಸ್ಟ್ ಕ್ವಶನ್ ನೋಡೋಣ. ಕೆಳಗಿನವುಗಳಲ್ಲಿ ಯಾವುದು ಬ್ಯಾಂಕೇತರ ಹಣಕಾಸು ಮಧ್ಯವರ್ತಿ ಅಲ್ಲ ಅಂತ ಕೊಟ್ಟಿದ್ದಾನೆ. ಸೊ ಬ್ಯಾಂಕೇತರ ಹಣಕಾಸು ಮಧ್ಯವರ್ತಿ ಅಲ್ಲ ಅಂತ ಕೊಟ್ಟಿರುವಂತದ್ದು. ನಾನ್ ಬ್ಯಾಂಕಿಂಗ್ ಫೈನಾನ್ಸಿಯಲ್ ಇಂಟರ್ಮೀಡಿಯೇಟರಿ ಯಾವುದು ಅಂತ ಕೇಳಿದಾನೆ ಇಲ್ಲಿ. ನಾನ್ ಬ್ಯಾಂಕಿಂಗ್ ಫೈನಾನ್ಸಿಯಲ್ ಇಂಟರ್ಮೀಡಿಯೇಟರಿ. ಈ ಕೆಳಗಿನ ಯಾವುದು ಬ್ಯಾಂಕೇತರ ಹಣಕಾಸು ಮಧ್ಯವರ್ತಿ ಇಲ್ಲ ಅಂತಂದ್ರೆ SEBI ಇದೆ, SEBI ಇದೆ, ಮತ್ತೆ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ ಬರ್ತಾ ಹೋಗ್ತವೆ, ಜನರಲ್ ಕಾರ್ಪೊರೇಷನ್ಸ್ ಗಳಿವೆ. ಇದು ಸರಿಯಾಗಿರೋ ಉತ್ತರ ಯಾವುದು ಅಂತಂದ್ರೆ SEBI. ಕ್ಲಿಯರ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಈ ಕೆಳಗಿನ ಸಂಸ್ಥೆಗಳು ಸ್ಥಾಪಿತವಾದ ಸರಿಯಾದ ಕಾಲಾನುಕ್ರಮಗಳಲ್ಲಿ ತಿಳಿಸಿ ಅಂತ ಕೊಟ್ಟಿದ್ದಾನೆ. ಗ್ಯಾಟ್ ಯಾವಾಗ ಸ್ಟಾರ್ಟ್ ಆಯಿತು ಅಂತ ಕೇಳಿದ್ದಾನೆ. ಗ್ಯಾಟ್ ಸ್ಟಾರ್ಟ್ ಆಗಿದ್ದು 1947 ಮತ್ತೆ IMF ಸ್ಟಾರ್ಟ್ ಆಗಿದೆ ಯಾವಾಗ 1944. ಯುರೋಪಿಯನ್ ಒಕ್ಕೂಟ ಸ್ಟಾರ್ಟ್ ಆಗಿದೆ ಯಾವಾಗ 1993. WTO ಸ್ಟಾರ್ಟ್ ಆಗಿದ್ದು 1995. ಸೊ ಇದನ್ನ ಇವಾಗ ಕಾಲಾನುಕ್ರಮ ಯಾವ್ದಾದ್ಮೇಲೆ ಯಾವ್ದು ಬರುತ್ತೆ ಅಂತ ನೀವು ನೋಡೋದಾದ್ರೆ, ಇಲ್ಲಿ ಯಾವುದು ಫಸ್ಟ್ ಯಾವ್ದು ಬರುತ್ತೆ, IMF ಬರುತ್ತೆ, ಅದಾದ್ಮೇಲೆ ಗ್ಯಾಟ್ ಬರುತ್ತೆ, ಅದಾದ್ಮೇಲೆ ಯುರೋಪಿಯನ್ ಯೂನಿಯನ್ ಬರುತ್ತೆ, ಅದಾದ್ಮೇಲೆ WTO ಬರುತ್ತೆ. ಹಾಗಾಗಿ ಆಪ್ಷನ್ ಸಿ ಅನ್ನೋದು ಇಲ್ಲಿ ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲೊಂದು ಮ್ಯಾಸಿವ್ ಫಾಲಿಂಗ್ ಕೊಟ್ಟಿದ್ದಾನೆ. ಇದ್ರಲ್ಲಿ ಸಾರಜನಕ ಚಕ್ರ ಅಂತ ಕೊಟ್ಟಿದ್ದಾರೆ. ಸಾರಜನಕ ಚಕ್ರ ಯಾವುದು? ಹಾಗೆ ಸಾರಜನಕ ಸ್ಥಿರೀಕರಣ ಮತ್ತು ಡಿನೈಟ್ರಿಫಿಕೇಶನ್ ಅಂತಂದ್ರೆ 1ಗೆ ಯಾವ್ದು, ಎಗೆ ಇಲ್ಲಿ 3 ಬರಬೇಕು. ಎಗೆ 3 ಬರೋದು ಅಂತಂದ್ರೆ ಯಾವುದು? ಆಪ್ಷನ್ 1 ಮತ್ತೆ ಆಪ್ಷನ್ 4 ಇದ್ರಲ್ಲಿ ಬರುತ್ತೆ. 2 and 3 ಡೈರೆಕ್ಟ್ ಆಗಿ ಇಲ್ಲಿ ಹೆಲ್ಮೆಟ್ ಮಾಡ್ಕೊಳ್ತೀರಿ. ಆ ತರ ಜಲಚಕ್ರ ಇದೆ. ಜಲಚಕ್ರ ಅಂತಂದ್ರೆ ಯಾವುದು? ವಾಟರ್ ಸೈಕಲ್. ವಾಟರ್ ವ್ಯಾಪರೇಟ್ ಆಗೋದ್ರ ಬಗ್ಗೆ ಇಲ್ಲಿ ಯಾವುದು? ಬಿಗೆ ಯಾವ್ದು ಬರ್ಬೇಕಿಲ್ಲ, ನಮಗೆ 4 ಬರ್ಬೇಕಿಲ್ಲ. ಹಾಗೆ ಬಿಗೆ 4 ಅಂತಂದ್ರೆ 2ರಲ್ಲೂ ಕೂಡ ಬರ್ತದೆ, ಎಲಿಮಿನೇಟ್ ಮಾಡ್ಲಿಕ್ಕೆ ಆಗಲ್ಲ. ಇಂಗಾಲ ಚಕ್ರ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಯಾವುದು? ಕಾರ್ಬನ್ ಸೈಕಲ್ಗೆ ಯಾವುದು? ಡೈರೆಕ್ಟ್ ಆಗಿ ನಾವು ನೋಡೋದಾದ್ರೆ ಯಾವುದು? ಸಂಶ್ಲೇಷಣೆ. ಸೊ ಯಾವುದು? ಫೋಟೋಸಿಂಥಸಿಸ್ ಅಂತ ಕೊಟ್ಟಿರುವಂತದ್ದು. ಸೊ ಹಾಕಿದ್ರೆ ಈ ಫೋಟೋಸಿಂಥಸಿಸ್ ಆಗ್ಬಹುದು. ಮತ್ತೆ ಉಸಿರಾಟ ಮತ್ತು ಫೋಟೋಸಿಂಥಸಿಸ್ ಅಂತ ಏನಿದೆ ಇದು ಕರೆಕ್ಟ್ ಆಗ್ತಾ ಬರುತ್ತೆ. ಹಾಗಾಗಿ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಯಾವುದು ಅಂತ ಹೇಳಿದ್ರೆ ಯಾವುದು? ಆಪ್ಷನ್ ಡಿ ಸರಿಯಾಗಿರುವಂತ ಉತ್ತರವಾಗಿರುತ್ತೆ ಸ್ನೇಹಿತರೆ. ಇದೇ ತರ ನೆಕ್ಸ್ಟ್ ಕ್ವಶನ್ ನೋಡೋಣ. ವೆರಿ ಇಂಪಾರ್ಟೆಂಟ್. ಭಾರತದಲ್ಲಿ 3 ಹಂತದ ಆರೋಗ್ಯ ಸೇವೆ ವಿತರಣೆಯ ಪರಿಕಲ್ಪನೆಯನ್ನು ಪರಿಚಯಿಸಿದ್ದಕ್ಕಾಗಿ ಹೆಸರುವಾಸಿಯಾದ ಆರೋಗ್ಯ ಯೋಜನಾ ಸಮಿತಿ ಯಾವುದು ಅಂತ ಕೊಟ್ಟಿದ್ದಾರೆ. ಸೊ ಪ್ಯೂರ್ಲಿ ಇದು ಹೆಲ್ತ್ ಪ್ಲಾನಿಂಗ್ ಕಮಿಟಿ ಮೇಲೆ ಕ್ವಶನ್ಸ್ ಆಗಿರುವಂತದ್ದು. ಹಾಗಿದ್ರೆ ಇಲ್ಲಿ ಕೊಟ್ಟಿದ್ರಲ್ಲ ಇಷ್ಟು ಕೂಡ ಹೆಲ್ತ್ ಪ್ಲಾನಿಂಗ್ ಕಮಿಟಿನೇ. ಬಟ್ ಆದ್ರೆ
ತ್ರೀ ಟೈರ್ ಪ್ಲಾನ್ ಅನ್ನ ಕೊಟ್ಟಂತವ್ರು ಯಾರು ಅಂತ, 3 ಟೈರ್ ಹೆಲ್ತ್ ಕೇರ್ ಪ್ಲಾನ್ ಅನ್ನ ಕೊಟ್ಟಂತವ್ರು ಯಾರು ಅಂತ ಕೇಳ್ತಿರೋದು. ಇಲ್ಲಿ ಯಾರು? ಶ್ರೀವಾಸ್ತವ್ ಕಮಿಟಿ ಅದು 1975 ಆಗುತ್ತೆ ಸ್ನೇಹಿತರೆ. ಕರ್ತಾರ್ ಸಿಂಗ್ ಕಮಿಟಿದು 1973 ಆಗುತ್ತೆ. ಬೋರ್ ಸಮಿತಿ 1946 ಆಗುತ್ತೆ. ಮುದಲಿಯಾ ಸಮಿತಿ ಬಂದು 1967 ಆಗುತ್ತೆ. ಕ್ಲಿಯರ್. ಇದರಲ್ಲಿ ಶ್ರೀವಾಸ್ತವ್ ಕಮಿಟಿ ಏನಿದೆ, ಇದು 3 ಲೆವೆಲ್ ಅಥವಾ 3 ಟೈರ್ ಹಾಸ್ಪಿಟಲ್ಗಳನ್ನ ಎಲ್ಲೆಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡುತ್ತೆ ಇದು. ಸೊ ಮೊದಲನೇದಾಗಿ ಬಂತು ಅಂದ್ರೆ ಸಾಮಾನ್ಯವಾಗಿ ಇದು ಪ್ರೈಮರಿ ಲೆವೆಲ್ ಅಂತ ಕರೀತಾರೆ. ಫಸ್ಟ್ ಯಾವುದು? ಪ್ರೈಮರಿ ಲೆವೆಲ್ ಬಂದ್ರೆ ನಿಮ್ಗೆ ಹೆಲ್ತ್ ವರ್ಕರ್ಸ್ ಮತ್ತೆ ಯಾವುದು ಇದಕ್ಕೆ ಯಾವುದು ಪ್ರಾಥಮಿಕ ಹೆಲ್ತ್ ಕೇರ್ ಸೆಂಟರ್ಗಳು ಏನ್ ಬರ್ತಾ ಹೋಗ್ತಾವಲ್ಲ ಅದು. ಮತ್ತೆ ಸೆಕೆಂಡ್ ಲೆವೆಲ್ ಅಲ್ಲಿ ಬಂದಾಗ ನಿಮಗೆ ಸೆಕೆಂಡರಿ ಲೆವೆಲ್ ಅಂತ ಕರಿತಾ ಹೋಗ್ತೀವಿ. ಸೆಕೆಂಡರಿ ಲೆವೆಲ್ ಕೊಡ್ತಾವೆ. ಸೆಕೆಂಡರಿ ಲೆವೆಲ್ ಅಲ್ಲಿ ಬಂದಾಗ ಯಾವುದು? ಕಮ್ಯುನಿಟಿ ಹೆಲ್ತ್ ಕೇರ್ ಸೆಂಟರ್ಸ್ಗಳು ಮತ್ತು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ ಗಳನ್ನ ಮಾಡುವಂಥದ್ದು. ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಮತ್ತೆ ಕಮ್ಯುನಿಟಿ ಹೆಲ್ತ್ ಕೇರ್ ಸೆಂಟರ್ಸ್ ಗಳನ್ನ ಕ್ರಿಯೇಟ್ ಮಾಡುವಂಥದ್ದು. ಅದೇ ತರ 3ನೇ ಲೆವೆಲ್ ಅಲ್ಲಿ ಬಂದಾಗ ಸ್ಪೆಷಲೈಸ್ಡ್ ಕಾಲೇಜ್ಗಳನ್ನ ಮತ್ತೆ ಅಲ್ಲಿ ಹಾಸ್ಪಿಟಲ್ಸ್ ಗಳನ್ನ ಕ್ರಿಯೇಟ್ ಮಾಡುವಂಥದ್ದು. ಈ ತರ 3 ಲೆವೆಲ್ ಇರುವಂತಹ ಹಾಸ್ಪಿಟಲ್ ಗಳನ್ನ ಮಾಡಬೇಕು ಅಂತ 3 ಟೈರ್ ಸಿಸ್ಟಮ್ ರಿಡ್ಯೂಸ್ ಮಾಡ್ಲಿಕ್ಕೆ ಈ ಕಮಿಟಿ ಒಂದು ರೆಕಮೆಂಡೇಶನ್ ಮಾಡುತ್ತೆ. ಸೊ ಕ್ಲಿಯರ್. ಹೀಗಾಗಿ ಇಂಥದ್ದು ಮೇಲೆ ಕೂಡ ಸ್ಪೆಸಿಫಿಕ್ ಆಗಿ ನೋಡಿ, ಇದರಲ್ಲಿ ಬಂದಾಗ ನಿಮಗೆ ಸ್ಪೆಸಿಫಿಕ್ ಆಗಿನೇ ಕೆಲವೊಂದು ಸ್ಟ್ಯಾಟಿಕ್ ಗಳನ್ನ ಕೊಟ್ಟಿದ್ದಾನೆ. ಸುಮಾರು ಕಡೆ ಇವೆಲ್ಲ ಓದಲಿಕ್ಕಿಲ್ಲ. ಸೊ ಹಾಗಾಗಿ ಇಂಥವನ್ನು ಕೂಡ ನೀವು ಫೋಕಸ್ ಮಾಡಬೇಕಾಗತ್ತೆ. ಈ ಪೇಪರ್ ನೀವು ನೋಡೋದಾದ್ರೆ ಮ್ಯಾಕ್ಸಿಮಮ್ ಸ್ಟ್ಯಾಟಿಕ್ ಕಡೆನೇ ಹೋಗಿದ್ದಾನೆ. ಸೊ ಮ್ಯಾಕ್ಸಿಮಮ್ ಕ್ವಶನ್ಸ್ಗಳು ಸ್ಟ್ಯಾಟಿಕ್ ಮೇಲೆ ಇರೋದ್ರಿಂದ ನೀವು ಕೂಡ ಮುಂದಿನ ಎಕ್ಸಾಮ್ಸ್ಗಳನ್ನ ತಯಾರಿ ಮಾಡಬೇಕಾದ್ರೆ ಇದೇ ಪ್ಯಾಟರ್ನ್ ಅಲ್ಲಿ ಸ್ಟಡಿ ಮಾಡಿದ್ರೆ ಹೆಲ್ಪ್ ಆಗುತ್ತೆ. ಮುಂದಿನ ಬರುತ್ತೆ PSC ಎಕ್ಸಾಮ್ಸ್ಗಳು ಆಗ್ಬೋದು, PC ಎಕ್ಸಾಮ್ಸ್ಗಳು ಆಗ್ಬೋದು. ಸೊ ಕ್ಲಿಯರ್ ಈ ತರ. ಸೊ ಅದಕ್ಕೆ NCC ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟ್ ವತಿಯಿಂದ ಮುಂದಿನ ದಿನಗಳಲ್ಲಿ PC ಮತ್ತು PSC ಎಕ್ಸಾಮ್ಸ್ಗಳಿಗೆ ನೋಟಿಫಿಕೇಶನ್ ಆಗ್ತಿದ್ದಕ್ಕೆ ಕ್ಲಾಸ್ ಸ್ಟಾರ್ಟ್ ಮಾಡ್ತಿದ್ವಿ. ಸೊ ಅದಕ್ಕೆ February 1 ಇಂದ ಕ್ಲಾಸಸ್ ಸ್ಟಾರ್ಟ್ ಆಗ್ತಿದೆ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ಜಾಯ್ನ್ ಆಗ್ಬೋದು. ಈ ಸ್ಟಾರ್ಟಿಂಗ್ ಜಾಯ್ನ್ ಆಗೋಕೆ 20% ಅಷ್ಟು ಡಿಸ್ಕೌಂಟ್ ಇರುತ್ತೆ. ಸೊ ಅದ್ರ ಜೊತೆಗೆ ನಿಮಗೆ ಕ್ಲಾಸಸ್, ಟೆಸ್ಟ್ ಸೀರೀಸ್, ಪರ್ಸನಲ್ ಗೈಡೆನ್ಸ್ ಕೂಡ ನಿಮ್ಗೆ ಅವೈಲೇಬಲ್ ಇರುತ್ತೆ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ಇನ್ಸ್ಟಿಟ್ಯೂಟ್ನ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ಮುಂದಿನ ಭಾಗದಲ್ಲಿ ಮತ್ತೆ ಒಂದಷ್ಟು ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತೀನಿ. ಧನ್ಯವಾದಗಳು.